ಕೆಎಸ್ಆರ್ಟಿಸಿ ಚಾಲಕನ ರ್ಯಾಶ್ ಡ್ರೈವಿಂಗ್, ಬೈಕ್ ಸವಾರರು ಜಸ್ಟ್ ಮಿಸ್. ಕೂದಲೆಳೆ ಅಂತರದಲ್ಲಿ ಪಾರಾದ ಬೈಕ್ ಸವಾರರು. ಬೆಂಗಳೂರಿನ ಸಿಗ್ನಲ್ ಒಂದರಲ್ಲಿ ನಿನ್ನೆ ನಡೆದಂತ ಘಟನೆ ಇದು. ಸಿಗ್ನಲ್ ತಪ್ಪಿಸಿಕೊಳ್ಳೋಕೆ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್ ಗ್ರೀನ್ ಸಿಗ್ನಲ್ ಬಿತ್ತು ಅಂತ ಮುಂದೆ ಬಂದ ಬೈಕ್ ಸವಾರ. ಕೆಎಸ್ಆರ್ಟಿಸಿ ಬಸ್ ರಭಸಕ್ಕೆ ಬೈಕ್ ಸವಾರ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಬಸ್ ಚಾಲಕ ಬ್ರೇಕ್ ಹಾಕಿದ್ದಕ್ಕೆ ದೊಡ್ಡ ಅಪಘಾತ ಒಂದು ತಪ್ಪಿದೆ ನೋಡಿ. ಕೆಎಸ್ಆರ್ಟಿಸಿ ಅವರು ಇನ್ನೇನು ಸಿಗ್ನಲ್ ಬಿದ್ದೇ ಬಿಡ್ತು ಅಂತ ಹೇಳಿ ಬೇಗ ಮೂವ್ ಆಗಿಬಿಡೋಣ ಅಂತ ಹೊರಟಿದ್ದು. ಇನ್ನೊಂದು ಕಡೆಯಲ್ಲಿ ಗ್ರೀನ್ ಸಿಗ್ನಲ್ ಬಂತು ಅಂತ ಬೈಕ್ ಸವಾರ ಕೂಡ ಹೊರಟಿದ್ದಾರೆ. ಈ ಕೆಎಸ್ಆರ್ಟಿಸಿ ಅವರು ಮಾಡಿದ ಎಡವಟ್ಟಿಗೆ ಜೀವನೇ ಹೋಗ್ಬಿಡ್ತಿತ್ತು. ತಕ್ಷಣಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಆಯಿತು. ಈ ರೀತಿಯಾಗಿ ಸಾಕಷ್ಟು ಬಾರಿ ಘಟನೆಗಳು ನಡೆದಿದ್ದೂ ಇದೆ. ಅದರ ಜೊತೆಗೆ ಪ್ರಾಣಗಳು ಹೋಗಿದ್ದೂ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈಗಾಗಲೇ BMTC ಬಂತು ಅಂದ್ರೇ ಕಿಲ್ಲರ್ BMTC ಅಂತ ಕರಿತಾ ಇದ್ದೀವಿ. ಅದರಲ್ಲಿ KSRTC ಕೂಡ ಇತ್ತೀಚೆಗೆ ಯಾಕೋ ರ್ಯಾಶ್ ಡ್ರೈವಿಂಗ್, ಸಿಗ್ನಲ್ ಜಂಪ್ ಈ ಥರದ್ದೆಲ್ಲ ಮಾಡ್ತಾ ಇರೋದು ಸಹಜವಾಗಿ ರಸ್ತೆಯಲ್ಲಿ ಓಡಾಡುವಂಥ ಸವಾರರಿಗೆ ಆತಂಕಕ್ಕೆ ಕಾರಣವಾಗ್ತಾ ಇದೆ. ನೆನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ನೋಡಿ. ಅಲ್ಲಿ ಸಿಗ್ನಲ್ ಆಲ್ರೆಡಿ ಬಿದ್ದಿದ್ರೂ ಕೂಡ ಸ್ಟಾಪ್ ಆಗಬೇಕಾಗಿದ್ದಂಥ ಬಸ್ಸು ಮೂವ್ ಮಾಡಿರೋದು. ಆ್ಯಕ್ಚುಲಿ ಇದು KSRTC ಅವ್ರ ತಪ್ಪು. ಹಾಗಾಗಿ ಈ ಥರ ಬರೋದ ಆ್ಯಕ್ಷನ್ ಆಗಬೇಕು ಅನ್ನುವಂಥ ಆಗ್ರಹ ಇದೀಗ ಹೆಚ್ಚಾಗ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಆ ಟೂ ವೀಲರಲ್ಲಿ ಬರ್ತಿದ್ದವ್ರ ಕತೆಗೆ ಏನಾಗ್ತಿತ್ತು ಅನ್ನೋದನ್ನು ಯೋಚಿಸಬೇಕಾಗತ್ತೆ. ಇವರು ಎಲ್ಲ ಮೂವ್ ಆಗ್ತಿದ್ರು, ಬಸ್ ಒಂದೇ ತಪ್ಪಲ್ಲ. ಹೆಂಗಿರು ಕಾಳಾಸ್ತಿರ ಅಮ್ಮ ಇಟ್ಟ ತಪ್ಪಿಲ್ಲ. ಯಾರ್ದು? ಇವನು ತಪ್ಪು. ಈ ಬೋಳಿ ಮಗ ಇಲ್ಲ, ಬಸ್ ಒಂದು ಇಲ್ಲ ಅವ್ನ್ ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನಿಗೆ. ಇವಾಗ ಇದು ಬಿಟ್ಟಿದೆ. ಇವರು ಎಲ್ಲ ಮೂವ್ ಆಗ್ತಿದ್ರು, ಬಸ್ ಒಂದೇ ತಪ್ಪಲ್ಲ. ಹೆಂಗಿರು ಕಾಳಾಸ್ತಿರ ಅಮ್ಮ ಇಟ್ಟ ಏನು ತಪ್ಪಿಲ್ಲ. ಯಾರ್ದು? ಇವನು ತಪ್ಪು. ಈ ಬೋಳಿ ಮಗ ಇಲ್ಲ, ಬಸ್ ಒಂದು ಇಲ್ಲ ಅವ್ನ್ ಸಿಗ್ನಲ್ ಬಿಟ್ಟಿದ್ಯಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ, ಇತ್ತೀಚಿನ ದಿನಗಳಲ್ಲಿ ಟೂ ವೀಲರಲ್ಲಿ ಓಡಾಡೋದಕ್ಕೆ ಅಥವಾ ರಸ್ತೆ ಮೇಲೆ ಓಡಾಡೋದಕ್ಕೆ ಭಯ. ಯಾಕಂದರೆ ಬಸ್ ಯಾವಾಗ ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಿಗ್ನಲ್ ಜಂಪ್ ಕೇಸಸ್ಗಳು ಅಥವಾ ರ್ಯಾಶ್ ಡ್ರೈವಿಂಗ್ ನಡೀತಾನೆ ಇದೆ. ಈ ವಿಚಾರದಲ್ಲಿ ಏನಾಯಿತು, ಯಾರ್ದು ತಪ್ಪು? ನಿನ್ನೆ ಆಕ್ಚುಲಿ ಈ ಘಟನೆ ಆಗಿರುವಂತದ್ದು ಸಿಗ್ನಲ್ ಇದ್ದಾಗ ಸಿಗ್ನಲ್ ಬಿತ್ತು ಅಂತ ಹೇಳಿ ಎದುರುಗಡೆ ಬಂದಂತಹ ಬೈಕ್ ಸವಾರಿ KSRTC ಒಂದಕ್ಕೆ ರಭಸವಾಗಿ ಬಂದು ಗುದ್ದಿರುವಂತದ್ದು. ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಪಾಲಾಗಿರುವಂತದ್ದು. ಸಹಜವಾಗಿ ತಾವು ಹೇಳಿದಾಗೇನೆ ಬೆಂಗಳೂರಿನಲ್ಲಿ ಬೈಕ್ ಸವಾರರಿಗೆ ಸ್ವಲ್ಪ ಸೂಕ್ಷ್ಮವಾಗಿ ಓಡಾಡ್ಬೇಕಾಗತ್ತೆ. ಸಾಕಷ್ಟು ಎಚ್ಚರದಿಂದಲೇ ಬೈಕ್ ಅನ್ನ ಓಡಾಡಿಸ್ಬೇಕಾಗತ್ತೆ. ಆದ್ರೆ ಇದು KSRTC ಚಾಲಕರು ಅಥವಾ KSRTC ಇಲ್ಲಿವರೆಗೆ BMTC ಕಿಲ್ಲರ್ BMTC ಅಪಘಾತಗಳಿಗೆ BMTCಗಳೇ ಕಾರಣ ಅಥವಾ ಡ್ರೈವರ್ ಕಾರಣ ಅಂತ ಹೇಳ್ತಿದ್ವು. ಆದ್ರೆ ಇತ್ತೀಚೆಗೆ KSRTC ಅವರಿಂದಲೂ ಕೂಡ ರ್ಯಾಶ್ ಡ್ರೈವಿಂಗ್ ಆಗ್ತಾ ಇದೆ. ಈಗಾಗಲೇ ಹಲವು ಚಾಲಕರ ಮೇಲೆ KSRTC ಕೇಸ್ಗಳನ್ನ ಹಾಕ್ತಾ ಇದೆ. ಅವ್ರನ್ನ ಸಸ್ಪೆಂಡ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಆದ್ರೆ ಈ ಘಟನೆ ಕೂಡ ಒಂದ್ ರೀತಿಯಲ್ಲಿ ಬೈಕ್ ಸವಾರನಿಗೆ ಹೋಗಿ ರಭಸದಿಂದ ಗುದ್ದಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ಬೈಕ್ ಸವಾರಿಗೆ ಏನೂ ಆಗಿಲ್ಲ, ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂತದ್ದು. ಇದು ನಿನ್ನೆ ನಡೆದಂತಹ ಘಟನೆ. ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ತಪ್ಪು. ಈ ಬೋಳಿ ಮಗ ಇಲ್ಲ, ಬಸ್ ಒಂದು ಇಲ್ಲ ಅವ್ನ್ ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನಿಗೆ. ಇವಾಗ ಇದು ಬಿಟ್ಟಿದೆ. ಇವರು ಎಲ್ಲ ಮೂವ್ ಆಗ್ತಿದ್ರು, ಬಸ್ ಒಂದೇ ತಪ್ಪಲ್ಲ. ಹೆಂಗಿರು ಕಾಳಾಸ್ತಿರ ಅಮ್ಮ ಇಟ್ಟ ಏನು ತಪ್ಪಿಲ್ಲ. ಯಾರ್ದು? ಇವನು ತಪ್ಪು. ಈ ಬೋಳಿ ಮಗ ಇಲ್ಲ, ಬಸ್ ಒಂದು ಇಲ್ಲ ಅವ್ನ್ ಸಿಗ್ನಲ್ ಬಿಟ್ಟಿದ್ಯಾ ಬಸ್ ಅವನಿಗೆ. ಇವಾಗ ಇದು ಬಿಟ್ಟಿದೆ.